ನಡೀತಿದೆ. ನಮ್ಮೂರಲ್ಲಿ 3 ವರ್ಷಕ್ಕೊಂದ್ಸಲಿ ಊರಬ್ಬ ಆಚರಿಸ್ತೀವಿ. ಎಲ್ಲರೂ ಖುಷಿಯಿಂದ ಆಚರಿಸ್ತಾ ಇದ್ದೀವಿ. ಎಲ್ಲ ಒಳ್ಳೇದಾಗಲಿ ಅಂತ. ನೀವು ಎಷ್ಟು ವರ್ಷ ನೋಡ್ತಾ ಇದ್ರಿ ಇದು? ನಾನು ಚಿಕ್ಕ ವಯಸ್ಸಿಂದ, ಆದರೆ ತುಂಬಾ ಗ್ಯಾಪ್ ಆಯ್ತು. ಈಗ ಒಂದು 3 ವರ್ಷದಿಂದ ಮಾಡ್ತಿದ್ದಾರೆ. ಮುಂದೆ ದಿನಗಳಿಂದ ಅವ್ರ ಕಾರ್ಯಕ್ರಮಗಳನ್ನೆಲ್ಲ ನಡ್ಕೊಂಡ್ ಬರ್ತಾ ಇದ್ದಾರೆ. ಹಾಗಾಗಿ ಅವರ ಪಾಲಿಗೆ ನಾವು ಏನ್ ಮಾಡಿದ್ದಾರೆ ಅದನ್ನ ಮುನ್ನಡೆಸ್ಕೊಂಡು ನಾವು ಹೋಗ್ತೀರಿ. ಅದ್ದೂರಿಯಾಗಿ ಏನ್ ಇವತ್ತಿನ ದಿವಸ ಏನ್ ನಡ್ಸ್ಕೊಂಡು ಹೋಗಿದ್ದಾರೋ ಅದನ್ನೇ ಮುಂದಿನ ದಿವಸಗಳಲ್ಲಿ ನಾವು ನಡ್ಸ್ಕೊಂಡು ಹೋಗ್ಬೇಕು, ನಡ್ಸ್ಕೊಂಡು ಹೋಗ್ತೀರಿ. ನಮ್ಮ ಹಿರಿಯರ ಆಶೀರ್ವಾದ ನಾವು ಪಡ್ಕೊಂಡಿದ್ದೀರಿ. ಅದನ್ನ ಏನ್ ನಡ್ಸ್ಬೇಕೋ ನಾವು ನಡ್ಸ್ಕೊಂಡು ಹೋಗ್ತೀರಿ. ನಿಮ್ಮ ಹೆಸರು? ನಮ್ಮ ಹೆಸರು ವಿನಯ್ ಅಂತ. ನಮ್ಮ ಹಿರಿಯರಾದ ನರಸಿಂಹಣ್ಣ ಹಾಗೂ ನಮ್ಮ ಸ್ನೇಹಿತರಾದ ವಿನೋದ್ ಮತ್ತೆ ಹಿರಿಯರು ಎಲ್ಲ ಮುಖಂಡರು ಸೇರ್ಕೊಂಡು ನಾವು ಈ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿಕೊಂಡು ಇವತ್ತೆಲ್ಲ ಊರ ಹಬ್ಬನ ಆಚರಿಸ್ಕೊಂಡು ಹೋಗ್ತಾ ಇದ್ದೀರಿ. ನಮಸ್ಕಾರ, ನನ್ನ ಹೆಸರು ನರಸಿಂಹ ಅಂತ. ನಾವು ಹೆಬ್ಬಾಳ ಸುಬ್ರಹ್ಮಣ್ಯ ಕಾಲೋನಿಯಿಂದ ಊರಪ್ಪ ಅಂತ ಮಾಡ್ತಾ ಇದ್ದೀವಿ. ಸೊ ನಮ್ದು ಕಾಲೋನಿ ಅಂತ ಹೆಸರಿದ್ರು ಅದಕ್ಕೆ ಎಲ್ಲ ಒಟ್ಟಾಗಿ ಸೇರಿಕೊಂಡು ನಮ್ಮ ಏರಿಯಾದಲ್ಲಿ ನಮ್ಮ ಹಿರಿಯರು ಆದಂಥವ್ರು ಈ ಹಬ್ಬವನ್ನು ಮಾಡ್ಕೊಂಡು ಹೋಗ್ತಾ ಇದ್ರು. ನಾವು ಚಿಕ್ಕ ಹುಡುಗರಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಈಗ ನಾವು ನಮ್ಮ ಹುಡುಗರೆಲ್ಲ ಸೇರಿ ಇದೇ ವರ್ಷದಿಂದ ಮಾಡ್ಕೊಂಡು ಹೋಗ್ಬೇಕಂತ ತುಂಬ ವರ್ಷದಿಂದ ಮಾಡಿದಾಗ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 3 ವರ್ಷಕ್ಕೊಂದ್ಸರಿ ಈ ಹಬ್ಬನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಈ ವರ್ಷದಲ್ಲಿ ನಾವು ಹಣ್ಣಮ್ಮ, ಕೆಂಪಮ್ಮ, ಪಿಳೆಕಂಬ, ಮುನೇಶ್ವರ, ಕಾಳಿಕಂಬ ದೇವರನ್ನು ತಗೊಂಬಂದು ಈ ವರ್ಷ ಅದ್ದೂರಿಯಾಗಿ ಊರಹಬ್ಬವನ್ನು ಆಚರಿಸ್ತಾ ಇದ್ದೀರಿ. ಇದು 2ನೇ ದಿನೋದ್ರಿಂದ ನಮ್ಮ ಹುಡುಗರೆಲ್ಲ ಸೇರಿ ಇವತ್ತು ಇಲ್ಲಿ ಒಂದು ಡ್ಯಾನ್ಸ್ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ನಾಳೆ ಎಲ್ಲ ದೇವರನ್ನು ನಗರ ಪೂರ್ತಿ ಮೆರವಣಿಗೆ ಮಾಡಿ ಒಂದು ಬೀಳ್ಕೊಡೋದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಚೆನ್ನಾಗಿ ಅನಿಸ್ತೈತೆ, ಹ್ಯಾಪಿಯಾಗಿದೆ, ತುಂಬ ಸಂತೋಷ ಆಗಿದೆ. ನಾವೆಲ್ಲ ಸೇರಿ ಒಂದೇ ಕುಟುಂಬದ ಥರ ಮಾಡ್ತಾ ಇದ್ದೀರಿ ಹಬ್ಬ. ಇದೇ ಥರ ಮಾಡ್ತಾ ಇರಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕಂತ ಮುಂದಿನ ಸಲ ಇನ್ನೂ ಚೆನ್ನಾಗಿ ಮಾಡಬೇಕಂತ ನಮ್ಮ ಮನಸ್ಸಲ್ಲಿ ಇದೆ. ಇದೇ ಥರ ಒಗ್ಗಟ್ಟಾಗಿ ಮಾಡ್ತೀರಿ. ಎಲ್ಲ ಇದೇ ಥರ ಒಗ್ಗಟ್ಟಾಗಿ ಅಣ್ಣ ತಮ್ಮನ ಥರ ಇರಬೇಕಂತ ಆಸೆ ಇರ್ತೀವಿ. ಮತ್ತೆ ಈ ಸಂಘದ ಹುಡುಗರೆಲ್ಲ ತುಂಬಾ ಚೆನ್ನಾಗಿ ಹಬ್ಬನ ನಡೆಸ್ಕೊಡ್ತಿದ್ದಾರೆ. ಯಾವುದೇ ತರದ ಪ್ರಾಬ್ಲಮ್ ಇಲ್ಲ. ಮತ್ತೆ ದೇವಸ್ಥಾನ ಇನ್ನೂ ಇಂಪ್ರೂವ್ ಮಾಡಬೇಕು. ಆದ್ರೂ ಇವಾಗ ಇಂಪ್ರೂವ್ ಆಗಿರೋದು ತುಂಬಾ ಖುಷಿಯಾಗಿದೆ. ಅಣ್ಣೆಮನ್ ತರಿಸಿರೋದು ತುಂಬಾ ಖುಷಿಯಾಗಿದೆ. 5 ದೇವ್ರಿಗೂ ನಾವು ಬೆಲ್ದಾರ್ತಿ ಮಾಡಿದ್ದು ತುಂಬಾ ಖುಷಿಯಾಗಿದೆ. ನಮ್ಮ ಊರಲ್ಲಿ ಜಾಸ್ತಿ ನಡೀತಾ ಇದೆ. ವರ್ಷ ಅಂದ್ರೆ 3 ಇಯರ್ಸ್ ವರ್ಷದ ನಡೀತಾ ಇದೆ. ಬಟ್ ಏನ್ ಖುಷಿ ಅಂದ್ರೆ ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಮಾಡಿ ಎಲ್ಲ ಸಂಘದವರಾಗ್ಲಿ, ಹುಡುಗರವರಾಗ್ಲಿ, ಊರವರಾಗ್ಲಿ, ಮತ್ತೆ ಸಂಬಂಧಿಕರಾಗ್ಲಿ ಎಲ್ಲರೂ ಬರ್ತಾರಲ್ಲ, ಅದೊಂದು ಖುಷಿ ಇದೆ. ಎಲ್ಲರೂ ಅಕ್ಕ ತಂಗಿರೆಲ್ಲ ಸೇರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಾವು ಹೆಬ್ಬಾಳದಲ್ಲಿ ಸುಬ್ರಹ್ಮಣ್ಯ ಕಾಲೋನಿಯಲ್ಲಿ ಸುಮಾರು ವರ್ಷಗಳಿಂದ ಊರಹಬ್ಬನ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಹಿರಿಯರು, ನಮ್ಮ ಊರಿನ ಮುಖಂಡರು ಆಗಿಂದ ನಮ್ಮ ಊರು ಯಾವಾಗ ಶುರುವಾಯಿತು ಅವಾಗಿಂದ ಈ ಉತ್ಸವಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಯಾಕಂದರೆ ಇದನ್ನು ಮಾಡ್ತಾ ಬಂದರೆ ನಮ್ಮ ಹಿಂದುತ್ವ ಆಗಲಿ, ನಮ್ಮ ಕಲಾಚಾರಗಳಾಗಿ ಉಳ್ಕೊಂಡ್ಬರುತ್ತೆ ಅನ್ನೋ ಕಾರಣಕ್ಕಾಗಿ ಇದನ್ನು ಮಾಡ್ಕೊತಾ ಬರ್ತಾ ಇದ್ದೀವಿ. ಎಲ್ಲ ಊರಿನ ಎಲ್ಲ ಅಕ್ಕಪಕ್ಕದ ಊರವರು ಇದಕ್ಕೆ ಸ್ಪಂದನೆ ಮಾಡ್ತಾ ಇರ್ತಾರೆ. ಅಕ್ಕಪಕ್ಕದ ಊರವರು ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಎಲ್ಲರಿಗೂ ಇದರ ಮುಖಾಂತರ ನಾವು ಧನ್ಯವಾದ ಹೇಳಕ್ಕೆ. ನಿಮ್ಮ ಹೆಸರು? ವಿನೋದ್.